ಹಲೋ ಮೇಡಮ್. ಹಲೋ, ಟೈಮ್ ಎಷ್ಟು ಗೊತ್ತಾ? ಏನೋ ಹೇಳಿದ್ರಲ್ಲ ಇವತ್ತು ಭಾನುವಾರ ಅಂತ, ಎಬ್ಬಿಸ್ತೀನಿ ರೆಡಿಯಾಗಿ ಅಂತ ನಮಗೆ ಚಾಲೆಂಜ್ ಮಾಡ್ತಿದ್ರಲ್ಲ. ಟೈಮ್ ಎಷ್ಟು ಗೊತ್ತಾ? 10 ಗಂಟೆ. ಎದ್ದೇಳು ಮತ್ತೆ, ನಾನು ರೆಡಿ ಆಯಿತು. ಹೋಗಿ ಬೇಗ, ಎದ್ರ ಮೇಲೆ ಹೇಳು ಬೇಗ. ಎಪ್ಸಿ ನೋಡಿ, ಈಗ ಎದ್ದವಳೆ. ಏನೋ ಮಟನ್ ತರಕ್ಕೆ ಹೋಗ್ತೀನಿ, ಬೇಗ ನಾನು ರೆಡಿಯಾಗಿರ್ತೀನಿ ಅಂತ. ಏನಿಲ್ಲ, ಎದ್ರ ಮೇಲೆ. ನೀ 10 ಗಂಟೆಗೆ ಎಲ್ಲಿ ಖಾಲಿ ಆಗ್ಬಿಡುತ್ತೆ. ಎದಳಮ್ಮ, ಬೇಗ ಹೋಗು. 5 ನಿಮಿಷಕ್ಕೆ ಬಾ, ನಾನು 5 ನಿಮಿಷಕ್ಕೆ ರೆಡಿ ಆಗ್ತೀನಿ. ಬೇಗ ಫಾಸ್ಟಾಗಿ ಕೈಕಾಲು ಮುಖ ತೊಳ್ಕೊಂಡು ಓಡ್ಬಾ. ನೋಡಿ, ನಾನು ರೆಡಿಯಾಗಿ ಕೂತಿದ್ದೀನಿ, ಇನ್ನೂ ಬಂದಿಲ್ಲ. ಕಾಯ್ತಾ ಇದ್ದೀನಿ. ಆಯ್ತವಾ, ಬಾ. 10:21 ಅನಿ. ಅನಿ, ಯಾರೋ ಹೇಳ್ತಿದ್ರು ನೀನು. ಬಾ, ಎಣ್ಣೆ ಹಚ್ಕೊಟ್ಟಿದ್ದೀನಲ್ಲ ರಾತ್ರಿ, ಬೆಳೆಯುತ್ತೆ. ಸ್ಟ್ರೈಟ್ನಿಂಗ್ ಮಾಡ್ಕೊಂಡೆ ಅರ್ಧ ಹಾಳು ಮಾಡ್ಕೊಂಡು. ಏನು ಸುಂದಿರಮ್ಮ, ಚೆನ್ನಾಗಿರೋ ಕೂದಲುಗಳನ್ನೆಲ್ಲ ಹಾಳು ಮಾಡಿಕೊಂಡು ನೋಡು. ನಮಗೆಲ್ಲ ಯಾವ ಸ್ಟ್ರೈಟ್ನಿಂಗೂ ಇಲ್ಲ, ಎಂಥದ್ದು ಇಲ್ಲ. ಗೊತ್ತಾಯ್ತಾ? ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಉದುರುತ್ತೆ. ಬಾ, ನಿಧಾನಕ್ಕೆ ಬಿಡಿಸು. ಲೋ ಪ್ರೀತು, ನೀರು ತರಬೇಕು ಕಣ, ನೀರು ಖಾಲಿ ಐತೆ. ಪ್ರೀತು, ನೀರು ಬೇಕವ ನಿಂಗೆ? ಅನಿ, ನೀರು ಕುಡ್ತೀಯಪ್ಪ? ಇನ್ನು ಎಷ್ಟು ನಿಮಿಷ ಆಗುತ್ತಪ್ಪಿ? ಎಷ್ಟು ನಿಮಿಷ ಆಗುತ್ತೆ? ನಡೀರಿ. ಓಕೆ, ಎತ್ಕೊ, ರೆಡಿ ಹಂಗಿರಿ. ಓಕೆ ಬಾಯ್. ಇವತ್ತು ಮಟನ್ ತಗೊಂಬಂದು, ಮಟನಲ್ಲಿ ಬಿರಿಯಾನಿ ನಾಟಿ ಸ್ಟೈಲಲ್ಲಿ ದೊನ್ನೆ ಬಿರಿಯಾನಿ ಥರ ಮಾಡ್ತೀನಿ. ಅದು ಸಖತ್ತಾಗಿರುತ್ತೆ. ಮಾಡಿಲ್ಲ, ಹಸಿ ಮೆಣಸಿನ್ಕಾಯಿ ಮಾಡೇ ಇಲ್ಲ. ನಮ್ಮ ಮನೇಲಿ ಖಾರದ ಪುಡಿದು ಇಷ್ಟ ಅಂತ ಹಸಿ ಮೆಣಸಿನ್ಕಾಯಿ ಮಟನ್ ಬಿರಿಯಾನಿ ಮಾಡಿಲ್ಲ. ಮಾಡೋದು ಇವತ್ತು. ಹಸಿ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಲ್ವಾ, ಅದಕ್ಕೆ ಖಾರದ ಪುಡಿದು ಇಷ್ಟ. ಆಯಿತು ಬಿಡುವ, ಮಾಡಿಕೊಡ್ತೀನಿ ಬಿಡು. ನಿನ್ನ ಫೇವ್ರೇಟೇ ಮಾಡ್ತೀನಿ ಇವತ್ತಾಯ್ತಾ? ಬಾವತ್ತೆ ಕೀ ತಗೊಂಡೆ. ಕೂದಲು ತೋರಿಸಿ. ಪಾಪ ನೋಡಿ, ಕೂದಲೆಲ್ಲ ಉದುರೈತೆ. ಜುಟ್ಟು ನೋಡಿ, ಕೋಳಿ ಜುಟ್ಟಾದಂಗೆ ಆಗ್ಬಿಟ್ಟೈತೆ. ಕೈಯಿಂದ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗಿತ್ತಲ್ವಾ? ಅಲ್ವಾ ನೀ? ಕರೆಕ್ಟಾಗಿ ಎಣ್ಣೆ ಹಚ್ಚಲ್ಲ, ಮನೇಲಿ ಇರ್ತಾರೆ. ಕರೆಕ್ಟಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಕ್ಕಾಗಲ್ಲ. ವಾರದಲ್ಲಿ 2 ಸರಿ 3 ಸರಿ ಏನಾದ್ರು ತಲೆಗೆ ಎಣ್ಣೆ ಹಚ್ಕೊಬಾರ್ದಾ? ಮಾಡ್ಕೋಬೇಕು ಅವೆಲ್ಲ. ಒಂದು ಪಿನ್ಗೆ ಹುಡ್ಕಾಡ್ತಾರೆ. ಅಷ್ಟೊಂದು ಪಿನ್ಗಳು ತಗೊಂಬಂದಿಟ್ರೂ ಪಿನ್ ಇಲ್ಲ, ಅದಿಲ್ಲ, ಇದಿಲ್ಲ, ಬರೀ ಇದೇ ಕತೆಗಳು ಎಲ್ಲರೂ ಹೋಗ್ಬೇಕಾರೆ. ಅಷ್ಟೊಂದು ಪಿನ್ಗಳು. ಏನು ಇಲ್ಲ ಅನ್ನೋದು. 10:15 ನೀ 10 ಗಂಟೆ 8 ನಿಮಿಷಕ್ಕೆ ನಾನು ಎಬ್ಸಿದ್ದೀನಿ. 10:08 ಅಂತಲೇ ಹೇಳಿದ್ದೀನಿ. ನಾನು ರೆಡಿಯಾಗಿ. ಅಲ್ಲ, ಇದನ್ನು ನೋಡ್ಬೇಕಲ್ವ ಜನ. ನೀವು ಕಾಲೇಜ್ಗೆ ಹೋಗೋಳು, ಬೇಗ ಎದ್ದೇಳ್ತೀನಿ. ಇವತ್ತು ಸಂಡೇ, ಇವತ್ತು ನಾನು ಎದ್ದೇಳೋದೇ ಲೇಟು. ನಾನೆಲ್ಲ ಎಲ್ಲರೂ ಲೇಟ್ ಇರೋ ಒಟ್ಟಿನ ನಾನು ಲೇಟು. ಕಾಲೇಜ್ಗೆ ಹೋಗೋರು ನಾವು ಬೇಗ ಎದ್ದೇಳ್ತೀವಿ, ನೀವೇ ಲೇಟು ಅಂತಾರೆ ನೋಡಿ. ನಾನು ಕಾಯ್ಕೊಂಡು ಕೂತಿದ್ದೀನಿ ಅವ್ರನ್ನ. 1 2 3 4. ಓ, ಈಗ ಬಟ್ಟೆ ಚೇಂಜ್ ಮಾಡ್ತಾ ಇದ್ದೀನಿ ಅಂದಲ್ಲ ಹಬ್ಬಿಯಲ್ಲಿ. ನೋಡಿ ನಂಗೆ ಹೆಂಗೆ ಆಡ್ಕೋತಾಳೆ. ನೈಟಿಲ್ಲೇ ಬರ್ಬೋದಿತ್ತು, ಒಂದು ವೇಲ್ ಹಾಕೊಂಡು ಅಂತ. ಮಟನ್ ತರೋದಕ್ಕೆ ಹೋಗೋಕ್ಕೆ ಈ ರೇಂಜ್ ಡ್ರೆಸ್ಸು. ಬಾ, ಅದೆಲ್ಲ ಕರ್ಕೊಂಡೋಗ್ತೀಯ, ಕರ್ಕೊಂಡೋಗ್ಬಾ. ಹೆಲ್ಮೆಟ್ ಎತ್ಕೊ 2. ಗಾಡೀಲೊಂದು ಐತೆ, ನಿನ್ಗೊಂದು ಎತ್ಕೊ. ಇಲ್ಲಿ ಟ್ರಾಫಿಕ್ ಪೊಲೀಸ್ನವ್ರು ಇರ್ತಾರೆ. ಆಮೇಲೆ
ಅನಿ ನಾನೇ ಪರವಾಗಿಲ್ಲ. ಅನಿ ಎಷ್ಟೊತ್ತಿಗೆ ಆಯಿತು ಅಂತ ನೋಡ್ತೀನಿ ಅಪ್ಪಿ. 10:40. ಹಿಂಗೆ ಏನು ಮಾಡೋದು? ಹಾಂ, ಆಫಾ ಏನವ? ಹ್ಞೂ ಮಾಡಿದೆ. ಏನು ಕೇಳು, ಏನು ಸಿಗ್ತಿಲ್ಲ ನಿಂಗೆ? ಏನೋ ಸಿಗ್ತಾ ಇಲ್ಲ ತಡ್ರಿ ಮಾಡ್ತೀನಿ. ನಾಯಿ ಒಂದು ಕಾಫಿನೂ ಕುಡ್ದಿಲ್ಲ ಇವತ್ತು. ಒಂಚೂರು ನೀರು ಕುಡಿದ್ಬಿಟ್ಟು ಹೋಗ್ತಾ ಇರೋದು. ಇಷ್ಟೊತ್ತು ಕಾಫಿನ ಕುಡಿದ್ಬಿಡ್ತಾ ಇದ್ದೆ ಅಪ್ಪಿ. ನೀನು ಬೇಗ ರೆಡಿ ಆಗ್ಬಿಡ್ತೀಯ, 5 ನಿಮಿಷಕ್ಕೆ ರೆಡಿ ಆಗ್ಬಿಡ್ತೀಯ ಅಂತ ನಾನು ಕಾಫಿನ ಇಟ್ಕೊಂಡು ಕುಡಿಲಿಲ್ಲ ಅಪ್ಪಿ. ಏಯ್ ಎದಳ ಮೇಲೆ ಕಡ್ವಾ, ಹೇಳ ಮೇಲೆ ಫ್ಯಾನ್ ಹಾರಿಸ್ತೀನಿ ಪ್ರೀತಿ. ನೀನು ಹಿಂಗೆ ಆಡಿದ್ರೆ ಇದು ತಲೆ ಎಣ್ಣೆ ಹಚ್ಕೊಂಡಿದ್ಯಾ ಅಲ್ವಾ? ಗಿಮ್ಮೇಲೆ ಏನಾರ ಹಾಕೊಳ್ಳೋದಲ್ಲಪ್ಪ ಒಂದು ಬಟ್ಟೆನ, ಹಾಳಾಗಲ್ವೇನೋ ದಿಂಬಿನ ಕವರೆಲ್ಲ. ನಾಯಿ ನನ್ನ ಮಗನೇ ಇದರ ಮೇಲೆ ಬರೀ ಮಲಗಿರೋದನೆ. ಆಯ್ತಮ್ಮ? ಹ್ಞೂ ಆಯಿತು. 10:45 ರೆಡಿ ಆಗ್ಬಿಟ್ಟು ಕರ್ಕೊಂಡು ಹೋಗೋದು. ಅದು ಸಿಕ್ಕಿಲ್ಲ ಅಂದರೆ ನೀನು ತುಳಿದಾಕ್ಬಿಡ್ತೀನಿ ಈಗ. ಅಷ್ಟು ದೂರ ಕರ್ಕೊಂಡು ಹೋಗ್ಬಿಟ್ಟು ಸಿಕ್ಕಿಲ್ಲ ಅಂದ್ರೆ ತುಳಿಯೋದು. ಏಯ್ ಬಾ. ಹಾಂ ನೀನೇ ಇದ್ದಿಲ್ಲ, ನನಗೇನು ಹೇಳ್ತೀಯ ನೋಡಿ. ನಾನು ಮಾತಾಡ್ತಾ ಇರೋದು ಹಂಗೆ ಡಿಸ್ಟರ್ಬ್ ಅಂದ್ಬಿಟ್ಟು ತಲೆ ಇದು ದಿಮ್ ತೊಗೊಂಡು ಕಿವಿ ಹತ್ರ ಇಟ್ಕೊಂಡವನೆ. ಪ್ರೀತ್ ಬಾಯ್. ಈ ಸೆಕೆನಲ್ಲಿ ಹಿಂಗೆ ಓದಿಸ್ಕೊಂಡಿದೆಯಲ್ಲ ಪಿತಾ. ಫ್ಯಾನ್ ಹಾಕೊಂಡಷ್ಟು ಹಿಂಗೆ ಓದಿಸ್ಕೊಳ್ಳೋದಾದ್ರೆ ಫ್ಯಾನ್ ಆಗಬೇಕು. ಬಮ್ಮ ಬ್ಯಾಗ ಇದೇನು ಪುದೀನ ಮೆಂತ್ಯ ಸೊಪ್ಪು ತರಬೇಕಷ್ಟೆ. ಎಲ್ಲ ಐತೆ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಐತೆ, ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಐತೆ. ಬ್ಯಾಗ್ ಎತ್ಕೊ, ನೀನೆ ಹೋಗು, ಎತ್ಕೋಬೋದು. ಒಂದು ಡೈರೆಕ್ಟಾಗಿ ಹೋಗಲಿ. ಬೇಗ ಬೇಗ ಬೇಗ. ಅಲ್ಲಿ ಬಾಕ್ಸ್ ಒಳಗಡೆ ಐತೆ ನೋಡು, ಯೆಲ್ಲೋ ಕಲರ್. ಹಾಂ ಮಾಡು, ಗೊತ್ತಾಗಲಿ ರಿಯಾಲಿಟಿ ನಡೀಲಿ. ಹಾಂ ಗೊತ್ತಾಗಲಿ. ಹೆಲ್ಮೆಟ್ಟು, ಬ್ಯಾಗು, ಮಟನ್ ತರೋದೇ ಕರ್ಕೊಂಡು ಹೋಗ್ತಾಳೆ ನನ್ನ ಮಗಳು. 8 ಗಂಟೆಗೆಲ್ಲ ರೆಡಿ ಆಗ್ತೀನಿ ಅಂತ ಹೇಳಿದ್ದು. ಇದನ್ನ ಮಾಡು ನಿನ್ನ ವಿಡಿಯೋದಲ್ಲಿ ನೋಡಿ. ಅವಳಾಗಲ್ಲ ಎಲ್ಲ ಹೇಳಲ್ಲ, ನಮ್ದ್ರಲ್ಲಿ ಮಾತ್ರ ಮರ್ಯಾದೆ ಕಳಿಯೋದು. ಹೆಲ್ಮೆಟ್ ಎತ್ಕೊಂಡ್ರೆ ಯಾವ್ದು ಎತ್ಕೊಂಡು ಮಾಡ್ತೀನಿ. ಆಯ್ತು ಬಾಯ್. ಇದು ಮಟನ್ ತಂದ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂತ ನೋಡಿ. ಮಟನ್ ತರೋದಕ್ಕೆ ಎಲ್ಲಿಗೆ ಬಂದಿದ್ದೀವಿ ನೋಡಿ. ಮಂಡ್ಯ, ಬೆಂಗಳೂರು, ಮೈಸೂರು ಒಳಗೆ ಬಂದಿದ್ದೀವಿ. ಹಾಂ, ಮೈಸೂರಿಂದ ಶ್ರೀರಂಗಪಟ್ಟಣ ಹತ್ತತ್ರ ಇದು ಹೊಳೆ ಇದೆಯಲ್ಲ, ನದಿ ಅಲ್ವಾ? ಇಲ್ಲೇ ನೆಕ್ಸ್ಟ್ ಅದು ಇದೇ ಸರ್ಕಲ್. ಎಂಟು ಆಯಿತು, 1 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಂತಳಲ್ವಾ ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ. ಹೆಚ್ಚು ಕಮ್ಮಿ ಶ್ರೀರಂಗಪಟ್ಟಣಕ್ಕೆ ಒಂದು 2 ಕಿಲೋಮೀಟರ್ ಆಗುತ್ತೆ. ಹಾಂ ನೋಡಿ, ಇವತ್ತು ಮಟನ್ ತರೋದಕ್ಕೆ ಇಷ್ಟು ದೂರ ಕರ್ಕೊಂಬಂದಿರೋದು. ಮಟನ್ನೇ ಖಾಲಿ ಆಗಿಬಿಟ್ಟೈತೆ. 1/4 ಗಂಟೆ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. 1/4 ಗಂಟೆ ವೆಯ್ಟ್ ಮಾಡಬೇಕು. ಅಷ್ಟರಲ್ಲಿ ತಿಂಡಿ ತಿನ್ನೋಣ ಅಲ್ಲಿ. ಬರಪ್ಪಿ. ತಿಂಡಿನೂ ಮಾಡಿಲ್ಲ, ಮನೆಗೆ ಹೋಗಿ ಮಾಡಿ ತಿನ್ನೋ ತನಕ ಲೇಟ್ ಆಗುತ್ತೆ. ಇಲ್ಲೇನಾದ್ರು ತಿನ್ಬಿಟ್ಟು ಹೋಗೋದು. ಫುಟ್ಪಾತಲ್ಲಿ ಚೆನ್ನಾಗಿರುತ್ತೆ. ಫುಟ್ಪಾತಲ್ಲಿ ಚೆನ್ನಾಗಿರುತ್ತಪ್ಪಿ. ಸರಿ, ಏನು ಬೇಕು ಕೇಳು. ಬಾ, ನಿನಗೇನು ಬೇಕು ನೋಡು. ತಿಂಡಿ ಏನಿದೆ? ತಿಂಡಿ ಏನಿದೆ ಸರ್? ಇಡ್ಲಿ, ಪೂರಿ, ರೈಸ್ ಬಾತ್ ಅಷ್ಟೇನಾ? ದೋಸೆ. ಎಷ್ಟು ಕೊಡಿಸ್ಲಿ? ಸಾಕಾ? ಇಡ್ಲಿ ತಗೊಂಬಿಡೋಣ ಹಂಗಾರೆ. ಫಸ್ಟ್ 1 ಪ್ಲೇಟ್ ಇಡ್ಲಿ ತಗೊಳ್ಳೋಣ, ಆಮೇಲೆ ನೋಡೋಣ. ಚಟ್ನಿ ಚೆನ್ನಾಗಿದ್ರೆ ಮತ್ತೆ ನಾನೊಂದು ಪ್ಲೇಟ್ ಇಡ್ಲಿನೇ ತೊಗೊತೀನಿ. 1 ಪ್ಲೇಟ್ ಇಡ್ಲಿ ಕೊಡಿ ಸರ್, ಇಡ್ಲಿ ವಡೆ. ಚಟ್ನಿ ಇನ್ನೂ ಸ್ವಲ್ಪ ಹಾಕಿ. ಚಟ್ನಿ ಚೆನ್ನಾಗಿರುತ್ತೆ. ಮಾಡಿದ್ರೆ ಸಾಕು.
ಫಸ್ಟ್ ಒಂದು ಪ್ಲೇಟ್ ಇಡ್ಲಿ ಸಾಂಬಾರು ವಡೆ ಟೇಸ್ಟ್ ಹೆಂಗೈತೆ ನೋಡ್ಬಿಟ್ಟು ಹೇಳು. ನಾನು ನಾನು ಅಂತೀನಲ್ಲ ಅಮ್ಮ, ಚಟ್ನಿ ಸಾರೆಲ್ಲ ಮಿಕ್ಸ್ ಮಾಡಿಕೊಂಡು ಅದು ಮಿಕ್ಸ್ ಆಯಿತು. ಚಟ್ನಿ ಚೆನ್ನಾಯ್ತಾ? ತಿಂಡಿ ತಿಂದು ಟೀ ಕುಡಿತಾ ಇದ್ದೀನಿ. ಅಪ್ಪಿ ನಿಂಗೆ ಬೇಡವಾ? ಸ್ವಲ್ಪ ನುಗ್ಗೆ ಸೊಪ್ಪು ಸಿಕ್ತಿಲ್ಲಿ, ಸ್ವಲ್ಪ ನುಗ್ಗೆ ಸೊಪ್ಪು ಇರೋದಲ್ಲ ಕಿತ್ಕೊಂಡಿರೋದು ಕದ್ಬಿಟ್ಟು ಹೇಳ. ಕಿತ್ಕೊಂಡಿರೋದು ಇಲ್ಲಿ ಜನ ಇಲ್ವಾ? ಅಂಗಡಿಯವರೇ ಇಲ್ವಾ ಇಲ್ಲಿ? ಬೆಳೆಸಿರೋರು ಇಲ್ಲಿ ಅಂಗಡಿಯವರೇ ಇಲ್ವಾ? ಅಂಗಡಿಯವ್ರು ಇದ್ರೆ ಅವ್ರು ಹೇಳೋಕ್ಕಾಗುತ್ತಾ? ಅವ್ರು ಬೆಳೆಸೋರು. ಅವರು ಕಿತ್ಕೊಳ್ಬೇಕಾದ್ರೆ ಹೇಳ್ಬೋದಿತ್ತು, ಕೀಳ್ಬೇಡಿ ಹೆಂಗೆ ನೀವು ಅಂತ. ಎಲ್ಲರೂ ಹಂಗೆ ಇರಲ್ಲ, ತಿನ್ನೋ ವಸ್ತು ಅಲ್ವಾ ಕಿತ್ಕೊಳ್ಳಿ ಅಂತಾರೆ. ಅಪ್ಪಿ ಅಲ್ಲಿ ಇದೇ ಆಯ್ತಾ ಇಲ್ಲ, ಅಲ್ಲಿ ಮಟನ್ ಕಟ್ ಮಾಡೋನೋ ಇಲ್ಲ ಗೊತ್ತಿಲ್ಲ, ಹೋಗಿ ಕೇಳೋ ನಡಿ. ಕುಡೀರಿ, ನಂದೇನು. ಕ್ಲೀನಿಂಗ್ ಆಗ್ತಾ ಇತ್ತು. ಇಲ್ಲಿ ನೋಡಿ, ಇಲ್ಲೆಲ್ಲ ಚೆನ್ನಾಯ್ತಾನಿ. ಎಳೆ ನುಗ್ಗೆ ಸೊಪ್ಪು ನೋಡಿ ಇಲ್ಲಿ ಸೈಡಲ್ಲಿ. ಬಾ ಬೆಳೆಯುತ್ತೆ. ಏನು ಬೆಳೆದೇನೆ ಏನು ಇರಲ್ವಾ? ಏನೋ ನಾವು ದಿನ ಬಂದು ಕಿತ್ಕೋತೀವ. ಎಳೆ ಸೊಪ್ಪು ಚೆನ್ನಾಯ್ತು. ತೋರಿಸು ನೋಡಿ, ಇಲ್ಲಿ ಚೆನ್ನಾಯ್ತು. ಮತ್ತೆ ಕೀಳ್ಬೇಕು ಅಂತಿಲ್ಲ, ಇದಿಷ್ಟು ಕಿತ್ಕೊಂಡ್ಬಿಟ್ರೆ ಆಯ್ತು. ನಂಗೆ ಸಖತ್ ಇಷ್ಟ ನುಗ್ಗೆ ಸೊಪ್ಪು, ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಕದಿಯೋದೇನಿಲ್ಲ, ಎಲ್ಲರೂ ಅವರೇ. ನಾನು ಒಬ್ಬಳೇ ಬಂದಿದ್ದೀನ, ಮಧ್ಯರಾತ್ರಿ ಬಂದಿದ್ದೀನ ಸೊಪ್ಪು ಕದಿಯೋಕ್ಕೆ. ಬಂದಾಗ ಹೇಳೋದು ನಾನೇನು ಈಗ ರೋಸಲ್ಲಿ ಇರೋದು ಆಯಿತಾ, ಹೂವಿನ ತೋಟ ಅದು. ಹೂ ಕೀಳ್ತಾ ಇದ್ದೀನಿ ನಾನು, ಕೀಳ್ತಾ ಇರೋದು ಸೊಪ್ಪು. ಹಾಂ ನೋಡೀಗ ನುಗ್ಗೆ ಸೊಪ್ಪು ಯಾವ ರೀತಿ ಕೀಳ್ತೀನಿ ಅಂತ. ನಾನು ಬೇರೆ ಕುಳ್ಳಿನಾ? ಏನು ಹೇಳು? ನಿಧಾನ. ಕುಳ್ಳಿ ನಾನು. ಇಟ್ಕೊಳ್ಳ ಬೇಕಾಗಿಲ್ಲ, ನೀನೇ ಹೆಲ್ಪ್ ಮಾಡ್ತಾ ಇಲ್ಲ, ಬರೀ ಬೈಕೊಂಡು ನಿಂತಿದ್ಯಾ ನನಗೆ. ಕಳ್ಳಿ ಅಂದ್ಬಿಟ್ಟು. ಯಾರಾದ್ರೂ ಬಂದು ಓನರ್ ಬೈದ್ರೆ ಏನು ಮಾಡೋದು? ಬೈಸ್ಕೊತೀನಿ. ಸೊಪ್ಪು ಕಿತ್ಕೊಂಡಿದ್ದೀನಿ ಸರ್, ಇನ್ನೇನು ಮಾಡಿಲ್ಲ, ಅದೇನು ದುಡ್ಡು ತೊಗೊಳ್ಳಿ ಅಂತೀನಿ ಅಷ್ಟೇ. ಇಲ್ಲಿ ಯಾರೂ ಇಲ್ಲ ಕೇಳಿ ಕಿತ್ಕೊಳಕ್ಕೂ. ಯಾರು ಇದ್ರೆ ಬಿಡಮ್ಮ, ಇನ್ನೆಷ್ಟು ಬೇಕು? ಇಲ್ಲೂ ಇಷ್ಟು ಕೊಟ್ಟಿದ್ದೀರಾ ಕೈಗೆ. ಅದು ಎಳೆ ಸೊಪ್ಪು ಕಿತ್ಕೊತಾ ಇದ್ದೀನಿ ತಡಿಯಪ್ಪ. ಸಾಕ ನೀನು ಮಾಡಿದ್ದು? ತಗೊಂಡು ನಾನು ಮಾಡು. ಇಲ್ಲ, ನಾನು ಮಾಡಿಲ್ಲ. ನಿಮ್ಮ ಕೈ ಎಲ್ಲ ಇದಿದೆ. ಕೀಳದ್ ಕೀರ್ತಿ ಮಾ, ಏನು ಊರವ್ರಿಗೆಲ್ಲ ಊಟ ಹಾಕ್ತೀರಮ್ಮ? ಒಂದಿನ ಬಸ್ಸಾರು, ಒಂದಿನ ಉಪ್ಸಾರು, ಒಂದಿನ ಮೊಟ್ಟೆ ಪಲ್ಯ. ಅಲ್ಲಿ ಚೆನ್ನಾಗಿ ಬಾ. ಇನ್ನೂ ಬೇಕಾ? ಅಮ್ಮ ಏನಿಷ್ಟು ಸೊಪ್ಪು ಎಷ್ಟಾಗ್ಬಿಡುತ್ತೆ? ಒಂದು ಹಿಡಿ ಇಲ್ಲ ಇನ್ನ. ಒಂದು ಹಿಡಿ ಇಲ್ಲ. ಹಬ್ಬ ಮಾಡ್ತೀರ ನೀವು, ಸೊಪ್ಪು ಸಿಕ್ಬಿಟ್ರೆ ಮಾತ್ರ. ಇರಿ, ಇಷ್ಟು ಸೊಪ್ಪು 3 ಸರಿ ಮಾಡ್ಬೋದು. ಫ್ರಿಡ್ಜ್ಗೆ ಇಟ್ಕೊತೀನಿ.